ತುಂಬ ಚೆನ್ನಾಗಿದೆ ಫಿಲಮು. ನೈಸ್ ಸಸ್ಪೆನ್ಸ್ ಥ್ರಿಲ್ಲರ್. ವೆರಿ ಗುಡ್. ನೈಸ್ಲಿ ಮೇಡ್. ಇಟ್ಸ್ ಗುಡ್. ಚೆನ್ನಾಗಿದೆ. ಸೂಪರ್ ಸೂಪರ್. ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ, ಪರವಾಗಿಲ್ಲ, ನೋಡ್ಬೋದು ಆರಾಮ್. ಉತ್ತಮವಾದ ಚಿತ್ರ ಇದು. ಇದು ಒಂದು ಒಂದು ಸಮಾಜದಲ್ಲಿ ಯಾರೋ ಒಬ್ಬರು ಒಂದು ಪೊಲೀಸ್ನವರು ಇಲಾಖೆ ಬಗ್ಗೆ ಯಾರೋ ಒಬ್ಬರು ಇಲಾಖೆಯಲ್ಲಿ ಎಲ್ಲರೂ ತಪ್ಪು ಮಾಡೋದಿಲ್ಲ, ಯಾರೋ ಒಬ್ಬರು ತಪ್ಪು ಮಾಡೋದ್ರಿಂದ ಸಮಾಜಕ್ಕೆ ಎಷ್ಟು ಒಂದು ಅನಾನುಕೂಲ ಆಗುತ್ತೆ ಅನ್ನೋದನ್ನು ಉತ್ತಮವಾಗಿ ತೋರಿಸಿದ್ದಾರೆ. ಇದು ಒಂದು ಉತ್ತಮವಾದ ಚಿತ್ರ. ಇದು ಎಲ್ಲರೂ ತಿಳ್ಕೊಳ್ಳೋಂಥ ಚಿತ್ರ. ಚೆನ್ನಾಗಿತ್ತು ಮೂವಿ. ಈ ಇದರಲ್ಲಿ ಒಳ್ಳೆ ಕಾನ್ಸೆಪ್ಟು, ಸೊ ಚೆನ್ನಾಗಿದೆ. ಒಳ್ಳೆ ಮೂವಿ ಸರ್, ಒಳ್ಳೆ ಕಂಟೆಂಟ್ ಇದೆ. ಪೊಲೀಸ್ ಅವ್ರ ಬಗ್ಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಎಲ್ಲ ಜನಕ್ಕೂ ಏನಂತ ಹೇಳಿದ್ದಾರೆ ಅಂದರೆ, ಇವಾಗ ಪೊಲೀಸ್ ಅವ್ರು ಏನೇ ತಪ್ಪು ಮಾಡಾರೆ ತಿದ್ದಕ್ಕೆ ಯಾರೂ ಇಲ್ಲ, ಅದಕ್ಕೋಸ್ಕರ ಪೊಲೀಸ್ ಅವರಿಂದ ಏನು ಮೆಸೇಜ್ ಇದೆ ಅಂತ ಈ ಮೂವಿಲಿ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ, ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊಂತೀನಿ. ಚೆನ್ನಾಗಿದೆ ಸರ್, ಭಾಳ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ ಇದು. ಕನ್ನಡಕ್ಕೆ ಅಂತ ಸಿನಿಮಾ ಬೇಕು, ಒಳ್ಳೆ ಮೂವಿ ತೆಗೆದಿದ್ದಾರೆ. ಆ ನಿರ್ಮಾಪಕರಿಗೂ ಡೈರೆಕ್ಟರ್ಗೂ ವಂದನೆಗಳು. ತುಂಬ ಚೆನ್ನಾಗಿದೆ ಸರ್, ಸಸ್ಪೆನ್ಸ್ ಆಗಿದೆ, ತುಂಬ ಚೆನ್ನಾಗಿದೆ. ಸ್ಟೋರಿ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್, ತುಂಬ ಸೂಪರ್. ಚೆನ್ನಾಗಿದೆ. ಏನು ಈಗ ಪೊಲೀಸ್ ವ್ಯವಸ್ಥೆಯಲ್ಲಿ ಹೇಗೆ ಬೆಳಿಬೇಕು ಅನ್ನೋದು ಹೇಳಿ ಈಗ ಕನ್ನಡದ ಸಿನಿಮಾ ತುಂಬ ಅತ್ಯುತ್ತಮವಾಗಿ ಬಂದೈತೆ. ಭಾಳ ಚೆನ್ನಾಗಿದೆ, ನೋಡ್ಬೋದು. ಪ್ರೇಕ್ಷಕರಿಗೆ ಒಳ್ಳೆಯ ಒಂದು ಮನರಂಜನೆ ಕಾರ್ಯಕ್ರಮ, ಕುಟುಂಬ ಸಮೇತ ನೋಡಿದ್ರೆ ಅರ್ಥಪೂರ್ಣವಾಗಿ ಅರ್ಥವಾಗುತ್ತೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ, ವಾಸ್ತವಕ್ಕೆ ತುಂಬ ಹತ್ತಿರವಾಗಿದೆ. ತುಂಬ ಚೆನ್ನಾಗಿ ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಗುಡ್ ಮೂವಿ, 10/10 ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು. ಗುಡ್ ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿತ್ತು ಸರ್, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸ್ಟೋರಿ ಎಲ್ಲ ಆ ಕಡೆ ಅಲ್ಲಾಡೋಕೆ ಬಿಡೋದೇ ಇಲ್ಲ ನಿಮಗೆ. ತುಂಬ ಕ್ಯೂರಿಯಸ್ ಆಗಿ ನೋಡ್ಬೇಕು ಅನ್ಸುತ್ತೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ ಸರ್, ತುಂಬ ಸರ್ಪ್ರೈಸು, ಸಸ್ಪೆನ್ಸು ತುಂಬ ಚೆನ್ನಾಗಿದೆ. ಕನ್ನಡದಲ್ಲೇ ಅಂತೂ ಇತ್ತೀಚೆಗೆ ಈ ಟ್ರೆಂಡಿಂಗ್ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಪ್ರೋತ್ಸಾಹಿಸ್ಬೋದು. ಚೆನ್ನಾಗಿದೆ ಸರ್, ಸೂಪರ್. ತುಂಬ ಚೆನ್ನಾಗಿದೆ. ಈ ಥರದ್ದು ಇವತ್ತಿನ ರೀಸೆಂಟಾಗಿ ಏನು ಸಮಾಜದಲ್ಲಿ ಏನು ನಡೀತಿದೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನು ಈ ಥರದ ಮೂವಿ ಮಲಯಾಳಂ ಸೆಲೆಕ್ಟ್ ಮಾಡ್ಕೊಂಡಿದ್ದರೆ ತುಂಬ ಯೂಸ್ ಆಗುತ್ತೆ. ಬಟ್ ಮಲಯಾಳಂ ಈ ಥರದ ಮೂವಿಗೆ ಸಾಕಷ್ಟು ನೋಡ್ಬಿಟ್ಟಿದ್ದೀವಿ. ಆದರೆ ಈ ಥರದ ಮೂವಿ ಕನ್ನಡದಲ್ಲಿ ಹಿಂದೆ ಯಾವತ್ತೂ ಬಂದಿರೋ ತುಂಬ ಚೆನ್ನಾಗಿದೆ, ನೋಡಿ ಎಲ್ಲರೂ. ನಮಸ್ತೆ. ಇವತ್ತು ಶೇಷ 2016 ಈ ಫಿಲಮು ಮಾರ್ಚ್ 6ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಇದು ನಾವೆಲ್ಲ ಇವತ್ತು ಸುಮಾರು ಜನ ನಮ್ಮ KPTCL ಮತ್ತು ಬೆಸ್ಕಾಂ ನೌಕರರು ಇವತ್ತು ವಿದ್ಯುತ್ ಸಂಸ್ಥೆ ಎಲ್ಲ ಅಧಿಕಾರಿಗಳು ನೌಕರರು ಬಂದಿದ್ದೀವಿ ಇವತ್ತು. ಈ ಸಂದರ್ಭದಲ್ಲಿ ನಾವೆಲ್ಲ ಕೂತ್ಕೊಂಡು ಫಿಲಮ್ ನೋಡಿವಿ. ಫಿಲಮ್ ಮಾತ್ರ ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಡೈರೆಕ್ಟ್ರು. ಭಾಳ ಸಣ್ಣ ಹುಡುಗ, ನಮ್ಮ ಲೈನ್ಮೆನ್, ನಮ್ಮ ಡಿಪಾರ್ಟ್ಮೆಂಟ್ ಲೈನ್ಮೆನ್ನು, ಒಬ್ಬ ವಿದ್ಯುತ್ ಸರಬರಾಜು ಒಂದು ಒಳ್ಳೆ ಕಂಪ್ನಿ ಇದೆ ಕರ್ನಾಟಕದಲ್ಲಿ. ಆ ಕಂಪ್ನಿ ಒಬ್ಬ ಉದ್ಯೋಗಿ ಇವತ್ತು ಒಂದು ಒಳ್ಳೆ ಫಿಲಮ್ ತೆಗೆದಿದ್ದಾರೆ. ದಟ್ಟು ಸೆಕೆಂಡ್ ಹಾಫ್ ಮಾತ್ರ ಭಾಳ ಅತ್ಯುತ್ತಮವಾದ ಸಸ್ಪೆನ್ಸ್ ಆಗ್ತಿದ್ದಾರೆ. ಬಟ್ ಇದು ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ, ಯಾವುದೇ ಈ ಫಿಲಮಲ್ಲಿ ಹೀರೋ ಇಲ್ಲ ಸರ್, ಹೀರೋಯಿನ್ ಇಲ್ಲ, ಹೀರೋ ಇಲ್ಲ, ಪ್ಲಸ್ ಈವನ್ ಡ್ಯಾನ್ಸ್ ಇಲ್ಲ. ಈ ಒಂದು ದ ಫಿಲಮ್ ಅಷ್ಟು ಚೆನ್ನಾಗಿ ಪ್ರೇಕ್ಷಕರನ್ನ ಕೊನೆಯವರೆಗೂ ಒಂದು ಸೀಟಲ್ಲಿ ಕುಂಡಿಸ್ತಿದೆ ಅಂತಂದರೆ ಆ ಒಂದು ಪ್ರತಿಭೆ ನಾವೆಲ್ಲ ಹ್ಯಾಂಡ್ಸ್ ಅಪ್ ಹೇಳಬೇಕು. ದಯವಿಟ್ಟು ತಾವೆಲ್ಲ ಬನ್ನಿ, ಖಂಡಿತವೂ ಫಿಲಮ್ ಭಾಳ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ನಿಮ್ಮ ಎಲ್ಲ ಇಡೀ ಕರ್ನಾಟಕ ಜನತೆ ಬಂದು ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಲರಾಮ್ ಅಂತ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘದ ಅಧ್ಯಕ್ಷ. ಇವತ್ತು ದಿವಸ ನಮ್ಮ ಪವರ್ಮ್ಯಾನ್ ಇವತ್ತು ದಿವಸ ಈ ಒಂದು ಚಿತ್ರನ ನಿರ್ದೇಶಕ ಆಗಿ ಮಾಡಿದ್ದಾರೆ. ಹಾಗೆ ಇವತ್ತಿನ ದಿವಸ ಈ ಚಿತ್ರವನ್ನು ನಮ್ಮೆಲ್ಲ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೆಲ್ಲರೂ ಬಂದು ಇದನ್ನು ವೀಕ್ಷಣೆ ಮಾಡಿದ್ವಿ. ಭಾಳ ಸಸ್ಪೆನ್ಸಿವ್ ಆಗಿ, ಭಾಳ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇವತ್ತಿನ ದಿವಸ ನಡೆಯುವಂಥ ಪೊಲೀಸ್ ಸ್ಟೇಷನಲ್ಲಿ ಯಾವ ರೀತಿ ಸನ್ನಿವೇಶ ನಡೀತಿದೆ, ನಾಗರಿಕರಿಗೆ ಅದರ ಬಗ್ಗೆ ಈ ಚಿತ್ರದಲ್ಲಿ ಒಳ್ಳೆ ಮೆಸೇಜ್ನ ಲಾಸ್ಟಲ್ಲಿ ನೀಡಿದ್ದಾರೆ. ಇವತ್ತಿನ ದಿವಸ ಯಾವುದೇ ಒಂದು ರಸ್ತೆ ಸರಿ ಇಲ್ಲ ಅಂದರೆ ಬೇರೆ ದಾರಿಗೆ ಹೋಗ್ಬೋದು, ಯಾವುದೇ ಒಂದು ಎಜುಕೇಷನ್ ಸೆಕ್ಟರ್ ಸರಿ ಇಲ್ಲ ಅಂತಂದರೆ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೋದು, ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೋದು.
ಆದರೆ ಇವತ್ತು ನಮ್ಮನ್ನೆಲ್ಲರೂ ರಕ್ಷಣೆ ಮಾಡುವಂಥ ಪೊಲೀಸ್ ಸ್ಟೇಷನ್ ಸರಿ ಇಲ್ಲ ಅಂತಂದರೆ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಈ ನಿಟ್ಟಿನಲ್ಲಿ ಈ ಚಿತ್ರ ತುಂಬ ಯಶಸ್ವಿಯಾಗಿ ಭಾಳ ಒಂದು ಎಫೆಕ್ಟಿವ್ ಆಗಿ ಇರುವಂಥ ವಿಭಿನ್ನವಾಗಿ ಇವತ್ತು ದಿವಸ ಈ ಒಂದು ಚಿತ್ರ ಬಂದಿದೆ. ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ಇಬ್ಬರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಆ ತಾಯಿ ಚಾಮುಂಡೇಶ್ವರಿ ನಮ್ಮ ಒಬ್ಬ ಪವರ್ ಮ್ಯಾನ್ ಈ ಒಂದು ಪಿಕ್ಚರ್ನ ಡೈರೆಕ್ಟರ್ ಮಾಡೋದಕ್ಕೆ ಅವರು ಯಶಸ್ವಿ ಆಗಲಿ. ಹಾಗೆ ಪ್ರೊಡ್ಯೂಸರ್ಗೂ ಸಹ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಚಿತ್ರೀಕರಣ ತರಲಿ. ನಮ್ಮ ಸಮಸ್ತ ಎಲ್ಲ ನಮ್ಮ ಕವಿಪ್ರಾಯ ನೌಕರ ಸಂಘದ ಎಲ್ಲ ಸದಸ್ಯರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಈ ಒಂದು ಬೆಂಬಲ ನೀಡಬೇಕು ಅಂತ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊತೀನಿ. ಮಾತಾಡ್ಬೋದಾ? ಶೇಷ ಮೂವಿಯ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಗೆ ನನ್ನ ಒಂದು ಬಿಗ್ ಸಲ್ಯೂಟ್. ಚಿತ್ರ ಅದ್ಭುತವಾಗಿದೆ. ನನಗೆ ಸ್ಟೋರಿ ಒಂದು ಎಳೆ ಸಣ್ಣದು ಮಾತ್ರ ಬಿಗಿನಿಂಗ್ ಹೆಂಗಾಗುತ್ತೆ ಅಂತ ಗೊತ್ತಿತ್ತು ಅಷ್ಟೇ. ಬಟ್ ನಾನು ಕೊನೆ ಎಂಡ್ವರೆಗೂ ಸೀಟಿನ ಕೊನೆಯಲ್ಲಿ ಕೂತು ಏನಾಗುತ್ತೆ ಅನ್ನೋ ಕಾತುರದಲ್ಲೇ ಇದ್ದೆ. ನಾನು ವೃತ್ತಿಪರ ಪೊಲೀಸ್ ಅಧಿಕಾರಿಯಾಗಿ 35 ವರ್ಷ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸ ಮಾಡಿದವನು. ಬಟ್ ನಾವು ಥ್ರೂಔಟ್ 35 ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕೆಂದ್ರೆ ನಾನು ಸೇರಿದ್ದು 77ನೇ ಇಸ್ವಿಲಿ. ಭಾಳ ಜನ ಇಲ್ಲಿ ಇರೋರು ಹುಟ್ಟಿರ್ಲಿಕ್ಕಿಲ್ಲ ಆ ವರ್ಷ. ಆಗ ನಮ್ಮ ವ್ಯವಸ್ಥೆ ಭಾಳ ಒಳ್ಳೆಯದಿತ್ತು, ಭಾಳ ಪ್ರಾಮಾಣಿಕರಿದ್ದರು, ಭಾಳ ಒಳ್ಳೆ ಜನ ಇದ್ದರು. ನಾನು ನಿವೃತ್ತಿಯಾಗಿ 14 ವರ್ಷ ಆದರೂ ನನ್ನನ್ನು ಇವತ್ತು ಸಿನಿಮಾಗೆ ಕರೆಸಿರ್ಬೇಕಾದ್ರೆ ನಾನು ಒಬ್ಬ ಒಳ್ಳೆಯ ಕರ್ನಾಟಕ ಪೊಲೀಸ್ ಅಧಿಕಾರಿ ಆಗಿದ್ದಕ್ಕೆ ನನ್ನ ಇವತ್ತು ಕರೆಸಿದ್ದಾರೆ ಇಲ್ಲಿಗೆ. ಬಟ್ ಇಲ್ಲಿ ತೋರಿಸಿರುವ ಸ್ಯಾಡಿಸ್ಟಿಕ್ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಇದ್ದರು. ಫ್ರಮ್ DG ಟು PC ಇಂಥ ಸ್ಯಾಡಿಸ್ಟ್ಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ವ್ಯವಸ್ಥೆ ಹಾಗೇ ಇದೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಬಟ್ ಇದರಲ್ಲಿ ಕೊನೆಯಲ್ಲಿ ಒಂದು ಹೇಳೋ ಪ್ರಕಾರ, ಸ್ಕೂಲ್ನಲ್ಲಿ ಕೆಟ್ಟ ಮೇಸ್ಟ್ರು ಇದ್ದರು, ಪ್ರೈವೇಟ್ ಸ್ಕೂಲ್ ಇದು ಗೌರ್ಮೆಂಟ್ ಸ್ಕೂಲ್ ಇದ್ದರು, ಒಳ್ಳೆಯ ಸ್ಕೂಲ್ಗೆ ಹೋಗ್ಬೋದು, ಆಸ್ಪತ್ರೆ ಪ್ರೈವೇಟ್ಸ್ ಹೋಗ್ಬೋದು. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟರ್ನೇಟ್ ಇಲ್ಲ. ಸೊ ನನ್ನ ಪ್ರಕಾರ ಪೊಲೀಸ್ ಇಲಾಖೆಗೆ ಸೇರೋರು ಹಣ ಮಾಡಬೇಕು ಅಂತ ಸೇರಲೇಬಾರ್ದು. ಹಣ ಮಾಡಬೇಕಾದ್ರೆ ನೋಡಿ, ಸಿನಿಮಾ ಮಾಡಿ ಹಣ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ 24/7 ಕೆಲಸ ಮಾಡೋರು, ಮತ್ತು ಕೈ ಮತ್ತು ಬಾಯಿ ಹೃದಯ ಶುದ್ಧವಾಗಿಟ್ಕೊಂಡಿರೋದು, ಮತ್ತು ಕಿವಿ ಅದನ್ನು ಶುದ್ಧವಾಗಿಟ್ಕೊಂಡಿರೋರು ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಿದ್ದಾರೆ. ನನ್ನ ಗುರುಗಳು PG ಹರ್ಲಂಕರ್ ಅಂತೇಳಿ, ಅವರು IPS ಆಫೀಸರ್ ಆಗಿ 13 ವರ್ಷ ಆದಮೇಲೆ ಒಂದು ಫ್ರಿಜ್ ತೊಗೊಂಡಿದ್ದಾರೆ. ಆಗ ನೀವು ನೆನೆಸ್ಕೊಳ್ಳಿ, 13 ವರ್ಷ ಆದಮೇಲೆ ಫ್ರಿಜ್ ತೊಗೊಳ್ಳುವಾಗ ಆಗ ಬೆಲೆ ಇದ್ದಿದ್ದು 3,000 ರೂಪಾಯಿ ಫ್ರಿಜ್. ಅಂಥ ಪ್ರಾಮಾಣಿಕ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದವರು. ಬಟ್ ಅಷ್ಟೇ ದುಷ್ಟ ಪೊಲೀಸ್ ಅಧಿಕಾರಿಗಳ ಮಧ್ಯೆನೂ ಕೆಲಸ ಮಾಡಿದ್ದೀನಿ. ಇದು ನೋಡುವಾಗ ನನಗೆ ಸ್ವಲ್ಪ ವೀರಪ್ಪನ ಕಾರ್ಯಾಚರಣೆಗಳು ನೆನಪು ಬರ್ತಾ ಇತ್ತು. ವೀರಪ್ಪನು ಯಾವ ಮಗು ಹುಟ್ಟುತ್ತೆ ನೋಡಿ, ಒಳ್ಳೆ ಮಗುವಾಗೇ ಹುಟ್ಟುತ್ತೆ. ಈ ಸಮಾಜ ಅವನ್ನ ಒಳ್ಳೆಯವನು ಕೆಟ್ಟವನು ಮಾಡುತ್ತೆ. ವೀರಪ್ಪನು ಹುಟ್ಟಿದ್ದು ಒಳ್ಳೆ ಪಾಪ ಫ್ಯಾಮಿಲಿಯಲ್ಲಿ ಹುಟ್ಟಿದ. ಬಟ್ ಅವನಿಗೆ ಪೊಲಿಟಿಷಿಯನ್ಸ್, ಬ್ಯಾಡ್ ಫಾರೆಸ್ಟ್ ಆಫೀಸರ್ಸು, ಬ್ಯಾಡ್ ಪೊಲೀಸ್ ಅವನನ್ನು ಬೆಳೆಸಿ ಸಮಾಜದಲ್ಲಿ ಅಲ್ಲಿಗೆ ತೊಗೊಂಬಂದರು. ಅವನು ಯಾವಾಗ ಭಾಳ ಕುಖ್ಯಾತಿ ಆಗಿಬಿಟ್ಟ, ನರಾಂತಕಾದ, ನಮ್ಮಂಥ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲಿಗೆ ಕಾರ್ಯಾಚರಣೆಗೆ ತೊಗೊಂಡೋದ್ರು. ನನ್ನ ಜೊತೆಯಲ್ಲಿ ಭಾಳಷ್ಟು ಜನ ಅಲ್ಲಿ ಅವರು ಪ್ರಾಣ ತೆತ್ತರು. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಒಳ್ಳೆಯವರಾಗಿರ್ತೀರ, ಸಮಾಜನೂ ಅಷ್ಟೇ ಒಳ್ಳೆಯದಾಗಿರುತ್ತೆ, ನಿಮ್ಮ ಸುತ್ತಮುತ್ತಲೂ ಅಷ್ಟೇ ಒಳ್ಳೆಯದಾಗಿರುತ್ತೆ. ನೀವು ಹಣ ಮಾಡಬೇಕು ಅಂದರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಸೇರಬೇಡಿ. ಬಟ್ ಈ ಸಿನಿಮಾ ನೋಡುವಾಗ ನನಗನ್ಸುತ್ತೆ, ಈಗ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಒಂದು ಭ್ರಷ್ಟಾಚಾರ ನೋಡುವಾಗ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ಮುಂದಿನ ಭವಿಷ್ಯ ಏನಪ್ಪ ಅನ್ನೋ ದೊಡ್ಡ ಒಂದು ಕ್ವಶನ್ ಮಾರ್ಕ್ ಉಳಿದ್ಬಿಡುತ್ತೆ ನನ್ನ ಮನಸ್ಸಲ್ಲಿ. ಯಾಕೆಂದರೆ ನಾವು ಸೇರಿದಾಗ ನಮ್ಮ ಹಿರಿಯರು ನಮ್ಮನ್ನು ಬೆಳೆಸಿದರು. ಅಶೋಕ ನೋಡು, ನೀನು ಒಳ್ಳೆ ಪೊಲೀಸ್ ಅಧಿಕಾರಿ ಆಗಬೇಕು, ರಕ್ಷಣೆ ಮಾಡಬೇಕು ಸಮಾಜನ ಅಂತ ನಾವು ಮಾಡ್ಕೊಂಡು ಬಂದ್ವಿ. ನಾವು ನಿವೃತ್ತಿ ಆಗುವಾಗ ನಾವು ಆ ಥರ ಅವ್ರನ್ನ ಬೆಳೆಸಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಭಾಳ ಜನ ಇದ್ದಾರೆ ಇಲಾಖೆಯಲ್ಲಿ. ನಿಮಗೆ ಗೊತ್ತಿರ್ಬೋದು, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕದ ಪಾಂಡಿಚೇರಿ ಇಷ್ಟು ರಾಜ್ಯಗಳಲ್ಲಿ ಹೈಯೆಸ್ಟು ಇವತ್ತು ಡ್ರಗ್ಸ್ ಹಿಡಿದಿರೋದು ನಮ್ಮ CCB, ಬೆಂಗಳೂರು CCB. ಅವ್ರ ACP ನನ್ನ ಸ್ಟೂಡೆಂಟು ಮಹಾನಂದ್ ಅಂತೇಳಿ. ನನ್ನ ಪ್ರಾಡಕ್ಟ್, ಅವನ ರಕ್ತ ಕಣಕಣಗಳಲ್ಲಿ ಅವನಿಗೆ ಪ್ರಾಮಾಣಿಕತೆ ಹೇಳ್ಕೊಟ್ಟಿದ್ದೀನಿ.
ಹೆಚ್ಚು ಕಮ್ಮಿ 250-300 ಕೋಟಿಯ ಇದನ್ನು ಹಿಡಿದಿದ್ದಾರೆ. ಇದನ್ನು ಇವತ್ತು ಪೇಪರ್ ನೋಡಿ ಸುಮಾರು 220 ಕೋಟಿದು ಹಿಡಿದಿದ್ದಾರೆ. ಪೊಲೀಸಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ಬೋದು. ಪೊಲೀಸ್ ಇಲಾಖೆ ಭಾಳ ಪವಿತ್ರವಾದ ಇಲಾಖೆ. ತಾಯಿ ಬಿಟ್ಟರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆನೇ ಪವಿತ್ರವಾದ ಇಲಾಖೆ. ನಾವು ಕೆಲಸ ಮಾಡಿರೋದ್ರಿಂದ ನಾವು ಇವತ್ತು ಧೈರ್ಯವಾಗಿ ನಿಂತು ಮಾತಾಡ್ಬೋದು. ಬಟ್ ಪಿಕ್ಚರು ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆನೂ ಥಿಯೇಟ್ರಿಗೆ ಬಂದೇ ಈ ಸಿನಿಮಾ ನೋಡಬೇಕು.